ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅತ್ತೆ, ನಾನು ಅವಳ ಮುಖ ನೋಡದೇ ಇರಬಹುದು, ಆದರೆ ಅವಳು ನನ್ನ ಪಕ್ಕದಲ್ಲೇ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ನನಗೆ ಚೆನ್ನಾಗಿ ಗೊತ್ತು, ಅವಳು ಊರು ಬಿಟ್ಟು ಎಲ್ಲೂ ಹೋಗಿಲ್ಲ. ಖಂಡಿತ ಇಲ್ಲೇ ಎಲ್ಲೋ ಇದ್ದಾಳೆ. ಆದಷ್ಟು ಬೇಗನೆ ನಾನು ಅವಳನ್ನು ಹುಡುಕ್ತೀನಿ. ಅತ್ತೆ, ಅವಳ ಫೋಟೋ ಏನಾದರೂ ಇದ್ದರೆ ಕೊಡಿ ಅಂತ ದಿಢೀರ್ನೇ ವಿಕ್ರಮ್ ಕೇಳ್ದ. ಆಗತ್ತಿಂದ ದೇವ್ಯಾನಿ ಅವನನ್ನು ನೋಡಿದ್ಲು. ಅತ್ತೆ, ನಿಮ್ಮನ್ನೇ ಕೇಳ್ತಿರೋದು, ನನ್ನ ಹೆಂಡತಿ ಫೋಟೋ ಕೊಡಿ. ಇಲ್ಲಿವರೆಗಿದ್ದ ತಾಳ್ಮೆಯನ್ನು ಕಳ್ಕೊಂಡು ವಿಕ್ರಮ್ ಗದರಿಸಿ ಕೇಳ್ದ ದೇವಯಾನಿಯನ್ನು. ವಿಕ್ರಮ್, ನಾ ಹೇಳೋದನ್ನು ನಂಬು, ಅವಳ ಫೋಟೋ ಯಾವುದೂ ಇಲ್ಲ ಅಂತ ಹೇಳ್ದ. ತಕ್ಷಣ ತನ್ನನ್ನೇ ಮರೆತು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯಲು ವಿಕ್ರಮಾದಿತ್ಯನಿಗೆ ಹಾಗೆ ಕರಗದೆ ನಿಂತುಬಿಟ್ಟಿದ್ದ. ವಿಕ್ರಮ್, ನಾ ಹೇಳೋದನ್ನು ಅರ್ಥ ಮಾಡ್ಕೊ, ಅವಳನ್ನು ಮರೆತು ಬಿಡು ಅಂತ ದೇವಯಾನಿ ಸುದೀರ್ಘವಾಗಿ ಮಾತನಾಡ್ತಲೇ ಇದ್ಲು. ಅವಳ ಬಗ್ಗೆ ಇಲ್ಲ ಸಲ್ಲದ ತಪ್ಪುಗಳನ್ನು ಹೇಳ್ತಲೇ ಇದ್ಲು ದೇವಯಾನಿ. ಆದರೆ ಅದನ್ನು ಯಾವುದನ್ನು ಕೂಡ ಅವನು ಕಿವಿಗೆ ಹಾಕ್ಕೊಳ್ಳದೆ ಶಿಲೆಯಂತೆ ನಿಂತಿದ್ದ ವಿಕ್ರಮಾದಿತ್ಯ. ಅವಳು ಆಡ್ತಾ ಇದ್ದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ವರ್ಷಿಣಿ ಕೂಡ ಅಡುಗೆ ಮನೆಯಲ್ಲಿ ಅಳ್ತಾ ನಿಂತಿದ್ಲು. ಸ್ವಲ್ಪ ಸಮಯದ ನಂತರ ವಿಕ್ರಮಾದಿತ್ಯ ಆ ಜಾಗವನ್ನು ಬಿಟ್ಟು ತನ್ನ ಮಲಗುವ ಕೋಣೆಗೆ ತೆರಳಿದ. ಆ ಕೋಣೆಯಲ್ಲಿ ಕಾಲಿಡ್ತಿದ್ದಂತೆ ಅವನ ಮನಸ್ಸು ಚಡಪಡಿಸತೊಡಗಿತು. ನನ್ನ ಪಕ್ಕದಲ್ಲೇ ಇದ್ದ ನಿನ್ನನ್ನು ನಾನು ಹೇಗೆ ಕಳ್ಕೊಂಡೆ ಅಂತ ತನ್ನ ಆಕ್ರೋಶವನ್ನು ತಡೆಯಲಾಗದೆ ಅವನ ಕಣ್ಣುಗಳು ಕಣ್ಣೀರನ್ನು ಸುರಿಸಿದ್ವು. ಆ ಕೋಣೆ ತುಂಬೆಲ್ಲ ಅವಳನ್ನೇ ಹುಡುಕ್ತಿದ್ದ. ಅವಳು ಅಲ್ಲಿಲ್ಲ ಅಂತ ತಿಳಿದಿದ್ರೂ ಕೂಡ ಆಗ ಹಾಸಿಗೆಯ ಮೇಲೆ ಅವಳ ಕಾಲಿನ ಒಂದು ಗೆಜ್ಜೆ ಬಿದ್ದಿರೋದು ಕಾಣಿಸ್ತು. ಅದನ್ನು ಹಾಗೆ ಕೈಗೆತ್ಕೊಂಡು ಹಾಸಿಗೆ ತುಂಬ ಅವಳ ಒಡೆದ ಬಳೆಗಳ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಆ ಒಡೆದ ಬಳೆಗಳನ್ನು ಕೂಡ ಆಯ್ದು ಭದ್ರವಾಗಿ ಎತ್ತಿಟ್ಕೊಂಡ ವಿಕ್ರಮ್. ಆ ಗೆಜ್ಜೆಯನ್ನು ನೋಡುವಾಗ ಅವನ ಹೃದಯ ಒಡೆದು ಹೋಗುವಂತೆ ಆಗ್ತಿತ್ತು. ನಾನು ನನ್ನ ಕಾಲುಗಳಿಂದ ನಿನ್ನನ್ನು ಸ್ಪರ್ಶಿಸುವಾಗ ಈ ಗೆಜ್ಜೆ ನಿನ್ನ ಕಾಲಲ್ಲಿತ್ತು. ಈಗ ನಿನ್ನ ನೆನಪಾಗಿ ನನ್ನ ಹತ್ರ ಒಂಟಿಯಾಗಿ ಉಳಿದಿದೆ. ರಾತ್ರಿ ಅತ್ತೆ ಹೇಳುವಾಗ ಅದು ಅವರ ಮೂಢನಂಬಿಕೆ ಅಂತ ನನಗೆ ಚೆನ್ನಾಗೇ ಗೊತ್ತಿದ್ದು ಕೂಡ ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ, ಅವರ ನಂಬಿಕೆ ಸುಳ್ಳಾಗಬಾರ್ದು ಅಂತ ಯೋಚಿಸಿ ನಾನು ಕಣ್ಣು ಮುಚ್ಕೊಂಡು ನಿನ್ನ ಜೊತೆಗಿದ್ಬಿಟ್ಟೆ. ಆದರೆ ಕಣ್ಣಿದ್ದು ಕುರುಡನಾಗಿ ನಿನ್ನನ್ನು ಕಳ್ಕೊಂಡು ಈಗ ನಿನ್ನ ಕಾಲು ಗೆಜ್ಜೆಯನ್ನು ಮಾತ್ರ ನೋಡ್ತಾ ಇದ್ದೀನಿ. ನಾನು ಓದಿದ ಮೂರ್ಖ. ನಾನು ಯಾರಿಗೆ ಏನು ದ್ರೋಹ ಮಾಡಿದೆ? ಆ ಭಗವಂತ ನನಗೆ ಇಂಥದ್ದೊಂದು ನೋವನ್ನು ಯಾಕೆ ಕೊಟ್ಟ? ನೀನು ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಖಂಡಿತ ನೀನು ಸಂತೋಷವಾಗಿ ಮಾತ್ರ ಇರಲು ಸಾಧ್ಯವೇ ಇಲ್ಲ. ನಾನು ಇಲ್ಲಿ ತಡ್ಕಾಡ್ತಿರುವಂತೆ ನೀನು ಕೂಡ ನನ್ನನ್ನು ಅಲ್ಲಿ ನೆಂದು ಅಳ್ತಲೇ ಇರ್ತೀಯ. ಕಾಮಾಕ್ಷಿ, ಇಡೀ ರಾತ್ರಿ ನಿನ್ನ ಜೊತೆ ನಾನು ಒಂದು ಮಾತು ಕೂಡ ಆಡಲಿಲ್ಲ. ಒಂದು ವೇಳೆ ಮಾತನಾಡಿದರೆ ನಿನ್ನ ಧ್ವನಿಯಾದರೂ ನನ್ನ ಕಿವಿಯಲ್ಲಿ ಮೊಳಗ್ತಾ ಇತ್ತು. ಆ ಗೆಜ್ಜೆಯನ್ನು ತನ್ನ ಎದೆಗೆ ಅಪ್ಪಿ ಹಿಡ್ಕೊಂಡು ಹೇಳ್ತಿದ್ದ ವಿಕ್ರಮ್. ನನ್ನ ಬಳಿ ಒಂದು ಗೆಜ್ಜೆ ಇದೆ, ಖಂಡಿತ ನಿನ್ನ ಬಳಿ ಇನ್ನೊಂದು ಗೆಜ್ಜೆ ಇರುತ್ತೆ. ಆದರೆ ಈ ಬೇರ್ಪಟ್ಟ ಎರಡೂ ಗೆಜ್ಜೆಗಳು ಹೇಗೆ ಅರ್ಥ ಇಲ್ಲದೆ ಇವೆಯೋ ಅದೇ ತರಹ ನನ್ನ ಜೊತೆ ನೀನಿಲ್ಲದೆ ನನ್ನ ಜೀವನ ಈಗ ಅರ್ಥವಿಲ್ಲದಂತಾಗಿದೆ. ನೀನು ಎಲ್ಲೇ ಇದ್ದರೂ ಸರಿ, ಖಂಡಿತ ನಾನು ನಿನ್ನನ್ನು ಹುಡುಕ್ತಾ ಬಿಡೋದಿಲ್ಲ ಕಾಮಾಕ್ಷಿ ಅಂತ ವಿಕ್ರಮಾದಿತ್ಯ ಮಾತನಾಡ್ಕೊಳ್ತಿದ್ದ. ಅವನ ಮನಸ್ಸು ಪೂರ್ತಿ ವೇದನೆಯಿಂದ ತುಂಬ ಹೋಗಿತ್ತು. ರಾತ್ರಿಯೆಲ್ಲ ಅಷ್ಟು ಸುಖ, ಸಂತೋಷ, ತೃಪ್ತಿ ನೀಡಿ ಈಗ ಇಷ್ಟೊಂದು ಆಳವಾದ ದುಃಖಕ್ಕೆ ದೂಡಿ ಹೊರಟೋದೆಯಲ್ಲ, ಎಲ್ಲಿಗೆ ಹೋದೆ? ನನ್ನ ಜೀವವೇ ಅಂತ ಅವಳ ನೆನಪುಗಳಲ್ಲಿ ಮುಳುಗಿದ್ದ ವಿಕ್ರಮಾದಿತ್ಯ. ಅಂದು ದಿನವಿಡೀ ಊಟ ಮಾಡಲು ಕೂಡ ಹೋಗಲಿಲ್ಲ ವಿಕ್ರಮ್ನ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ವರ್ಷಿಣಿ ಕೂಡ ಅಡುಗೆ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಿದ್ಲು. ಅಷ್ಟರಲ್ಲಿ ವಿಕ್ರಮಾದಿತ್ಯನ ಕೋಣೆಗೆ ದೇವಯಾನಿ ಬಂದಳು. ಅಲ್ಲಿ ಮನಸ್ಸು ಮುರಿದು ಹೋಗಿ ಆ ಬಳೆಯನ್ನೇ ನೋಡ್ತಾ ಕೂತಿದ್ದ ವಿಕ್ರಮ್. ಗೆಜ್ಜೆ ಅವನ ಜೇಬ್ನಲ್ಲಿತ್ತು. ಏನು ವಿಕ್ರಮದು, ನೀನು ಅವಳನ್ನೇ ನೆನೆಸ್ಕೊಂಡು ಹೀಗಿದೆಯಾ? ನಿನ್ನನ್ನು ಹೀಗೆ ನೋಡಲು ನನ್ನ ಮನಸ್ಸಿಗೆ ತುಂಬ ಕಷ್ಟವಾಗ್ತಿದೆ ವಿಕ್ರಮ್ ಅಂತ ಕಪಟ ಪ್ರೀತಿಯನ್ನು ಸುರಿಸಿದ್ಲು ದೇವಯಾನಿ. ನನ್ನ ಜೊತೆ ಇರುವಾಗಲೇ ಕಳ್ಕೊಂಡು ಇನ್ಮೇಲೆ ಸಂಕಟಪಟ್ಟು ಏನು ಪ್ರಯೋಜನ ಅತ್ತೆ? ನಾನು ಹೇಗಾದರೂ ಮಾಡಿ ಅವಳನ್ನು ಹುಡುಕಿಯೇ ತೀರ್ತೀನಿ ಅಂತ ಒಂದು ಭರವಸೆಯೊಂದಿಗೆ ಹೇಳ್ದ. ನೀನು ಎಲ್ಲೇ ಹುಡುಕಿದ್ರು ಅವಳು ನಿನಗೆ ಸಿಗೋದೇ ಇಲ್ಲ ವಿಕ್ರಮ್. ನಾನು ಅಂದ್ಕೊಂಡಿದ್ದೆಲ್ಲ ನಡೆದು ಹೋಗಿದೆ. ಇನ್ಮೇಲೆಯೂ ನಿನ್ನ ಜೀವನದಲ್ಲಿ ನಾನು ಅಂದ್ಕೊಂಡದ್ದು ಮಾತ್ರನೇ ನಡೆಯುತ್ತೆ.
ನಿನ್ನಿಂದ ಈ ಜನ್ಮದಲ್ಲಿ ವರ್ಷಿಣಿಯನ್ನು ಹುಡುಕಲು ಸಾಧ್ಯನೇ ಇಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ ದೇವಯಾನಿ ಹೊರಗೆ ಮಾತ್ರ, ಸರಿ ವಿಕ್ರಮ್, ನೀನು ಇನ್ನೂ ಊಟ ಮಾಡಿಲ್ಲ, ಬಾ ಹೋಗಿ ಊಟ ಮಾಡೋಣ ಅಂತ ಕರೆದ್ಲು. ನನಗೆ ಹಸಿವಿಲ್ಲ ಅತ್ತೆ, ನೀವು ಹೋಗಿ ಊಟ ಮಾಡಿ ಅಂತ ನಿರಾಕರಿಸಿದ ವಿಕ್ರಮ್. ಸಮಯ ಈಗ 3 ಗಂಟೆಯಾಗಿದೆ, ನೀನು ಬೆಳಗಿನಿಂದ ಏನನ್ನು ಕೂಡ ತಿಂದಿಲ್ಲ, ನಾವು ಕೂಡ ತಿಂದಿಲ್ಲ, ಬಾ ವಿಕ್ರಮ್, ಇವತ್ತು ರಾತ್ರಿ ನಿನ್ನ ಅಣ್ಣಂದಿರು ಅತ್ತಿಗೆಯರು ಎಲ್ಲರೂ ಬಂದುಬಿಡ್ತಾರೆ, ಅವರಿಗೆ ಯಾರಿಗೂ ಈ ವಿಷಯ ತಿಳಿಬಾರ್ದು ವಿಕ್ರಮ್ ಅಂತ ನಾಜೂಕಾಗಿ ಹೇಳಿದ್ಲು. ಖಂಡಿತ ತಿಳಿಯೋದಿಲ್ಲ ಅತ್ತೆ, ನನ್ನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಕಷ್ಟ ನಡೆದಿದೆ, ಕಣ್ಣು ಮುಚ್ಕೊಂಡು ಮೂರ್ಖನಾಗಿದ್ದೆ, ಅದೆಲ್ಲ ತಿಳಿದ್ರೆ ಅವರಿಂದ ತಡ್ಕೊಳ್ಳಲು ಸಾಧ್ಯ ಇಲ್ಲ, ಖಂಡಿತ ನಾ ಹೇಳೋದಿಲ್ಲ, ನೀವೇನು ಚಿಂತಿಸ್ಬೇಡಿ ಅತ್ತೆ ಅಂತ ಬಿಗಿಗೊಂಡ ಮುಖದೊಂದಿಗೆ ಹೇಳ್ದ ವಿಕ್ರಮ್. ಸರಿ ವಿಕ್ರಮ್, ನೀನು ಕೆಳಗೆ ಬಾ, ಊಟ ಮುಗಿಸಿ ವರ್ಷಿಣಿಯನ್ನು ಕಳಿಸಿ ಈ ರೂಮ್ ಕ್ಲೀನ್ ಮಾಡಿಸ್ತೀನಿ ಅಂದ್ಲು. ಸರಿ ಅತ್ತೆ ಅಂತ ವಿಕ್ರಮ್ ಕೂಡ ಆ ಕೋಣೆಯನ್ನು ಒಂದು ಬಾರಿ ತಿರುಗಿ ನೋಡಿ ಹೊರಗೆ ನಡೆದ. ವಿಕ್ರಮ್ ಬರೋದನ್ನು ನೋಡಿ ವರ್ಷಿಣಿ ಊಟವನ್ನೆಲ್ಲ ತಂದು ಡೈನಿಂಗ್ ಹಾಲ್ನಲ್ಲಿ ಜೋಡಿಸಿಟ್ಟು ಅಡುಗೆ ಮನೆಯೊಳಗೆ ಹೋದ್ಲು. ಕುಳಿತುಕೋ ವಿಕ್ರಮ್, ನಾನು ಬಡಿಸ್ತೀನಿ ಅಂತ ದೇವಯಾನಿ ತಟ್ಟೆ ಎತ್ಕೊಂಡು, ಬೇಡ ಅತ್ತೆ, ಯಾವಾಗಲೂ ಬಡಿಸೋ ಥರ ವರ್ಷಿಣಿನೇ ಬಡಿಸ್ಲಿ, ನೀವು ಕೂತ್ಕೊಳ್ಳಿ ಅಂತ ಅವಳನ್ನು ಕೂರಲು ಹೇಳ್ದ. ವರ್ಷಿಣಿ ಬಾ ಅಂತ ದೇವಯಾನಿ ಕರೆದ ತಕ್ಷಣ ವರ್ಷಿಣಿ ಅಲ್ಲಿಗೆ ಊಟ ಬಡಿಸಲು ಬಂದಳು. ಯಾವಾಗಲೂ ಇರೋದಕ್ಕಿಂತ ಭಿನ್ನವಾಗಿ ಅವಳ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬಂತು. ವಿಕ್ರಮಾದಿತ್ಯನಿಗೆ ವರ್ಷಿಣಿ ನೀನು ಯಾಕೆ ಒಂಥರ ಇದೆಯಾ ಅಂತ ವಿಕ್ರಮ್ ಕೇಳಿದಾಗ ದೇವಯಾನಿ ವರ್ಷಿಣಿಯನ್ನು ಗಮನಿಸಿದ್ಲು. ವರ್ಷಿಣಿ ದೇವಯಾನಿಯನ್ನು ನೋಡಿದ್ಲು. ತನ್ನ ಕಣ್ಗಳಿಂದಲೇ ವರ್ಷಿಣಿಯನ್ನು ಹೆದರಿಸ್ತಿದ್ಲು ದೇವಯಾನಿ. ಏನು ವರ್ಷಿಣಿ, ನಾನು ಕೇಳ್ತಾ ಇದ್ದೀನಿ, ನೀನು ಯೋಚನೆ ಮಾಡ್ತಾ ನಿಂತಿದೆಯಲ್ಲ, ನಿನ್ನ ಮುಖ ಮೊದಲಿನ ತರಹ ಇಲ್ವಲ್ಲ ಅಂತ ಅವನು ನೇರವಾಗೇ ಕೇಳಲ್ಲ. ಅದು ಏನೂ ಇಲ್ಲ ಯಜಮಾನ್ರೆ, ನಿಮ್ಮ ಜೀವನವನ್ನು ನೆನೆಸಿ ನನಗೂ ಕಷ್ಟ ಆಯಿತು, ಯಾವಾಗಲೂ ಸಂತೋಷವಾಗಿ ಇರ್ತಿದ್ದ ನೀವು, ನಿಮಗೆ ಇಂದು ಹೀಗಾಗ್ಬಿಡ್ತಲ್ಲ, ಅದನ್ನು ನೆನೆಸ್ಕೊಂಡೇ ನನಗೆ ಬೇಸರ ಆಯಿತು, ಅದಕ್ಕೆ ಹೀಗೆ ಬೇಸರದಲ್ಲಿದ್ದೆ ಅಂತ ಕಣ್ಣೀರು ತುಂಬಿದ ಧ್ವನಿಯಲ್ಲಿ ಹೇಳಿದ್ಲು. ವಿಕ್ರಮ್, ನನಗೆ ಗೊತ್ತು ವರ್ಷಿಣಿ ನಿನ್ನ ಬೇಸರಕ್ಕೆ ಅದೇ ಕಾರಣ ಇರುತ್ತೆ ಅಂತ. ನನ್ನ ತಾಯಿ ನಂತರ ಇನ್ನೊಬ್ಬ ತಾಯಿ ಸ್ಥಾನದಲ್ಲಿ ನಾನು ನಿನ್ನನ್ನು ಕಾಣ್ತಿದ್ದೀನಿ, ಹಾಗಿರುವಾಗ ನನ್ನ ನೋವು ನಿನಗೆ ಅರ್ಥ ಆಗದೆ ಇನ್ಯಾರಿಗೆ ಅರ್ಥ ಆಗುತ್ತೆ? ಸರಿ, ನೀನು ಊಟ ಮಾಡಿದೀಯಾ ಅಂತ ಕಾಳಜಿಯಿಂದ ಕೇಳ್ದ. ಅವಳು ಕೂಡ ಊಟ ಮಾಡಿರಲಿಲ್ಲ, ಆದರೆ ವಿಕ್ರಮಾದಿತ್ಯನಿಗಾಗಿ ಹಾಂ ನಾನು ಊಟ ಮಾಡಿದೆ ಯಜಮಾನ್ರೆ, ನೀವು ಕೂಡ ಊಟ ಮಾಡಿ ಅಂತ ಹೇಳುವಾಗಲೇ ಅವಳ ತುಟಿಯನ್ನು ಗಮನಿಸಿದ ವಿಕ್ರಮ್. ಏನು ವರ್ಷಿಣಿ, ನಿನ್ನ ತುಟಿಯಲ್ಲಿ ಗಾಯ ಆಗಿದೆಯಲ್ಲ ಅಂತ ಸಂಶಯದಿಂದ ಕೇಳ್ದ. ಅವಳ ತುಟಿಗಳ ಮೇಲೆ ಅವನು ಕೊಟ್ಟ ಉಗ್ರವಾದ ಆ ಮುತ್ತಿನ ಗುರುತೆ ಆ ಗಾಯ. ಅದು ರಾತ್ರಿ ಅವನು ಉಂಟು ಮಾಡಿದ ಗಾಯನೇ, ಆದರೆ ಅದು ಅವನಿಗೆ ಮಾತ್ರ ತಿಳಿದಿರಲಿಲ್ಲ. ತನ್ನ ಕೈಗಳಿಂದ ಮುಟ್ಟಿ ನೋಡಿಕೊಂಡ್ಳು. ಅದು ಏನೂ ಇಲ್ಲ ಯಜಮಾನ್ರೆ, ಬೆಳಗ್ಗೆ ಗೋಡೆಗೆ ಡಿಕ್ಕಿ ಹೊಡೆದೆ, ಆಗ ನನ್ನ ತುಟಿಯನ್ನು ನಾನೇ ಕಚ್ಕೊಂಡೆ ಅಂತ ಹೇಳಿ ಸುಧಾರಿಸ್ಕೊಂಡ್ಳು. ಇನ್ಮೇಲೆ ವರ್ಷಿಣಿ ಇಲ್ಲಿದ್ದರೆ ಸರಿಯಾಗೋದಿಲ್ಲ ಅಂತ ಯೋಚಿಸಿದ ದೇವಯಾನಿ, ವರ್ಷಿಣಿ ನೀನು ಹೋಗಿ ಸ್ವಲ್ಪ ಬಿಸಿನೀರು ತೊಗೊಂಡು ಬಾ ಅಂತ ವರ್ಷಿಣಿಯನ್ನು ಅಡುಗೆ ಮನೆಗೆ ಕಳಿಸ್ಕೊಟ್ಲು. ಆಗ ವರ್ಷಿಣಿ ಸರಿಯಾಗಿ ನಡೆಯಲಾಗದೆ ಕಷ್ಟಪಟ್ಟು ಹೆಜ್ಜೆ ಇಡ್ತಾ ಇದ್ಲು. ಹಾಗೆ ಸಾಗೋದನ್ನು ನೋಡಿದ ವಿಕ್ರಮ್, ಏನಾಯಿತು ವರ್ಷಿಣಿಗೆ, ಅವಳು ಸರಿಯಾಗಿ ಇಲ್ವಲ್ಲ ಅಂತ ಅವಳ ಬಗ್ಗೆ ಯೋಚಿಸಲು ಆರಂಭಿಸ್ದ. ಏನು ವಿಕ್ರಮ್, ಊಟ ಮಾಡದೆ ಏನು ಯೋಚನೆ ಮಾಡ್ತಿದ್ದೀಯಾ ಅಂತ ದೇವಯಾನಿ ಕೇಳಲು, ಏನೂ ಇಲ್ಲ ಅತ್ತೆ ಅಂತ ಹೇಳಿ ಊಟ ಮಾಡ್ದ ವಿಕ್ರಮ್. ಅಷ್ಟರಲ್ಲಿ ವರ್ಷಿಣಿ ಬಿಸಿನೀರು ತಂದು ದೇವಯಾನಿಗೆ ಕೊಟ್ಟಳು. ವರ್ಷಿಣಿ, ನಾನು ನಿನ್ನ ಜೊತೆ ಸ್ವಲ್ಪ ಪ್ರತ್ಯೇಕವಾಗಿ ಮಾತನಾಡಬೇಕು, ನೀನು ಮೇಲೆ ನನ್ನ ರೂಮಿಗೆ ಬಾ ಅಂತ ಹೇಳಿ ಹೊರಟು ಹೋದ ವಿಕ್ರಮಾದಿತ್ಯ. ಅವನಿಗೆ ಬೇಕಾದ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸವನ್ನು ಕೂಡ ವರ್ಷಿಣಿನೇ ನೋಡ್ಕೊಡ್ತಿದ್ಲು. ಆಗಾಗ ಅವಳನ್ನು ಕರೆದು ಅವನು ಮಾತನಾಡ್ತಾನೂ ಇದ್ದ, ಆದರೆ ಒಂದೇ ಒಂದು ಬಾರಿಯೂ ಕೂಡ ಅವನು ಅವಳನ್ನು ತಪ್ಪಾಗಿ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ದಾಗಲಿ ಅಥವಾ ಮಾತನಾಡಿದ್ದಾಗಲಿ ಖಂಡಿತ ಇರಲಿಲ್ಲ. ವರ್ಷಿಣಿ ಕೂಡ ಅವನನ್ನು ಒಬ್ಬ ದೇವರಂತೆ ಭಾವಿಸಿದ್ದಾಳೆ, ಅದಾಗೆ ಹೊರತು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಆಲೋಚನೆ ಅವಳಿಗೂ ಕೂಡ ಬಂದಿರಲಿಲ್ಲ. ಯಾವಾಗಲೂ ಅವನು ಕರೆದ ಮರುಕ್ಷಣನೇ ಸಂತೋಷದಿಂದ ಹೋಗ್ತಿದ್ದ ವರ್ಷಿಣಿ ಅವಳು ಈಗ ಯೋಚಿಸ್ತಾ ನಿಂತಿದ್ಲು. ದೇವಯಾನಿ ವರ್ಷಳನ್ನು ನೋಡಿ ಗಮನಿಸಿದ್ಲು. ಏನು ಮಾಡಬೇಕೆಂದು ತಿಳಿಯದೆ
ವರ್ಷ ಹಾಗೆ ನಿಂತಿದ್ದ. ವರ್ಷಿಣಿ, ವಿಕ್ರಮಾದಿತ್ಯ ಹೇಳಿದ್ದು ನಿನಗೆ ಕೇಳಿಸ್ತಾ ಇಲ್ವಾ? ನೀನು ಹೋಗು, ಯಾವಾಗಲೂ ಅವನ ಹತ್ರ ಸಹಜವಾಗಿ ಹೇಗಿರ್ತೀಯೋ ಇವತ್ತು ಕೂಡ ಹಾಗೆ ನಡ್ಕೊ. ಇಲ್ಲದೇ ಇದ್ದರೆ ಅವನಿಗೆ ನಿನ್ನ ಮೇಲೆ ಸಂಶಯ ಬರುತ್ತೆ. ಈಗ ನೀ ಹೋಗು, ಆದರೆ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊ, ಯಾವುದೇ ಪರಿಸ್ಥಿತಿಯಲ್ಲೂ ನೀನೇ ಅವನ ಹೆಂಡತಿ ಅಂತ ಅವನಿಗೆ ತಿಳಿಬಾರ್ದು ಅಂತ ಹೆದರಿಸಿದ್ಲು ದೇವಯಾನಿ. ಸರಿ ರಾಣಿಯವರೇ ಅಂತ ಹೇಳಿ ನಿಧಾನವಾಗಿ ಅವಳು ಮೇಲಿನ ಕೋಣೆಗೆ ತೆರಳಿದ್ಲು. ಆಗ ಆ ಗೆಜ್ಜೆಯನ್ನು ಹಿಡ್ಕೊಂಡು ನಿಂತಿದ್ದ ವಿಕ್ರಮ್ನ ಕೈಲಿದ್ದ ಗೆಜ್ಜೆಯನ್ನು ನೋಡಿದ್ಲು ವರ್ಷಿಣಿ. ಆಗಲೇ ಅವಳು ಗಮನಿಸಿದ್ದು ಅವಳ ಕಾಲಿನಲ್ಲಿ ಇನ್ನೊಂದು ಗೆಜ್ಜೆ ಇರಲಿಲ್ಲ. ಯಾವಾಗಲೂ ಒಂದು ಸಣ್ಣ ಗೆಜ್ಜೆಯನ್ನು ಧರಿಸ್ತಿದ್ದವಳು ವರ್ಷಿಣಿ. ಅಂದು ಮೊದಲ ರಾತ್ರಿ ಆದ್ದರಿಂದ ದೇವಯಾನಿ ಅವಳಿಗೆ ಹೊಸದಾಗಿ ಗೆಜ್ಜೆಯನ್ನು ಕೊಡಿಸಿದ್ಲು. ಅದಕ್ಕಾಗಿ ಇರಬೇಕು ವಿಕ್ರಮಾದಿತ್ಯನಿಗೆ ಅವಳ ಗೆಜ್ಜೆಯ ಸದ್ದನ್ನು ಇಟ್ಟು ಅವಳನ್ನು ಪತ್ತೆ ಹಚ್ಚಲು ಸಾಧ್ಯ ಆಗಲಿಲ್ಲ. ವಿಕ್ರಮಾದಿತ್ಯ ತಿರುಗಿ ನಿಂತಿದ್ದ. ಅವನು ನೋಡುವ ಮುನ್ನವೇ ತನ್ನ ಕಾಲಿನಲ್ಲಿದ್ದ ಇನ್ನೊಂದು ಗೆಜ್ಜೆಯನ್ನು ಕಳಚಿ ಸೀರೆಯ ಸೆರಗಿನಲ್ಲಿ ಕಟ್ಟಿ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ವರ್ಷಿಣಿ. ಆಗ ಹಾಸಿಗೆಯಲ್ಲಿ ನೋಡಿದ್ಲು, ಅದು ಹಾಗೇ ಮುದುಡಿ ಹೋಗಿತ್ತು. ವರ್ಷಿಣಿಗೆ ರಾತ್ರಿ ನಡೆದಿದ್ದೆಲ್ಲ ನೆನಪಿಗೆ ಬಂತು. ನನ್ನ ಗಂಡನೇ ತಾನೆ ಅನ್ನೋ ಭಾವನೆ ಅವಳಲ್ಲೂ ಮೂಡಿತು. ಆದರೆ ಮರುಕ್ಷಣನೇ ಎಚ್ಚೆದವಳು, ಇಲ್ಲ ವರ್ಷಿಣಿ ತಪ್ಪು, ಅವರು ನಿನ್ನ ಗಂಡ ಅಲ್ಲ, ನಿನ್ನ ಯಜಮಾನರು, ನೀನು ತಪ್ಪಾಗಿ ಯೋಚಿಸಬೇಡ ಅಂತ ತನ್ನನ್ನು ತಾನು ನಿಯಂತ್ರಿಸ್ಕೊಂಡ್ಳು. ಯಜಮಾನ್ರೆ, ನೀವು ಸ್ವಲ್ಪ ಸಮಯ ಹೊರಗೆ ಇರಿ, ನಾನು ಈ ರೂಮ್ನ ಪೂರ್ತಿ ಸ್ವಚ್ಛಗೊಳಿಸ್ತೀನಿ ಅಂದ್ಲು ವರ್ಷಿಣಿ. ಅವಳ ದನಿಯನ್ನು ಕೇಳಿ ತಿರುಗಿದ ವಿಕ್ರಮಾದಿತ್ಯ. ವರ್ಷಿಣಿ, ರೂಮ್ ಆಮೇಲೆ ಸ್ವಚ್ಛಗೊಳಿಸಬಹುದು, ಮೊದಲು ನಾನು ಕೇಳುವ ಪ್ರಶ್ನೆಗೆ ನೀನು ನಿಜವಾದ ಉತ್ತರ ಹೇಳು ಅಂತ ಕೇಳಿದ ವಿಕ್ರಮಾದಿತ್ಯ. ಅದನ್ನು ಕೇಳಿದ ತಕ್ಷಣ ವರ್ಷಿಣಿಗೆ ಸ್ವಲ್ಪ ಭಯ ಆಯಿತು. ಒಂದು ವೇಳೆ ಕಂಡು ಹಿಡಿದ್ಬಿಟ್ರಾ, ಈಗ ಏನು ಮಾಡೋದು ಅಂತ ಯೋಚಿಸ್ತಾ ಅಲ್ಲೇ ನಿಂತಿದ್ಲು ವರ್ಷಿಣಿ, ನಾನು ಕೇಳೋದಕ್ಕೆ ನಿಜವನ್ನ ಮಾತ್ರ ಹೇಳು, ವಿಕ್ರಮ್ ನೇರವಾಗಿ ಕೇಳ್ದ. ಏನು ಕೇಳಲಿದ್ದಾರೆ ಅಂತ ಗಾಬರಿಯಿಂದ ನಿಂತಿದ್ಲು ವರ್ಷಿಣಿ, ಖಂಡಿತ ನೀನು ಕಾಮಾಕ್ಷಿಯನ್ನು ನೋಡೇ ಇರ್ತೀಯ. ಅವಳು ಹೇಗಿದ್ಲು, ಅವಳನ್ನು ನೋಡಿದರೆ ನಿನಗೆ ಗುರ್ತು ಹಿಡಿಯಲು ಸಾಧ್ಯ ಆಗುತ್ತಾ ಅಂತ ತುಂಬ ಭರವಸೆಯಿಂದ ಕೇಳ್ದ. ಅದನ್ನು ಕೇಳಿದ ತಕ್ಷಣ ಅವಳಿಗೆ ಒಂದು ರೀತಿಯ ನೆಮ್ಮದಿ ಆಯಿತು. ಅಬ್ಬಾ ದೇವ್ರೆ, ಆ ಕಾಮಾಕ್ಷಿ ನಾನೇ ಅಂತ ಇನ್ನೂ ಪತ್ತೆ ಹಚ್ಚಿಲ್ಲ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ, ನಿಮ್ಮ ವೈಫನ್ನು ನೋಡಿಲ್ಲ. ಬೆಳಗ್ಗೆ ದೇವಯಾನಿ ಅಮ್ಮ ಅವರು ನನ್ನ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಲು ದೇವಸ್ಥಾನಕ್ಕೆ ಕಳುಹಿಸಿದರು. ನಾನು ವಾಪಸ್ ಬಂದಿದ್ದೆ ಇವತ್ತು ಬೆಳಗ್ಗೆ. ನೀವು ರಾಣಿಯಮ್ಮ ಮಾತನಾಡ್ಕೊಳ್ಳೋದನ್ನು ಕೇಳಿ ನಿಮಗೆ ಮದುವೆಯಾಗಿದೆ ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದು ಅಂದ್ಲು. ಯಾವಾಗಲೂ ವಿಕ್ರಮಾದಿತ್ಯನ ಎದುರು ಸತ್ಯವನ್ನೇ ನುಡಿತಾ ಇದ್ದ ವರ್ಷ ಇಂದು ಅನಿವಾರ್ಯವಾಗಿ ಸುಳ್ಳು ಹೇಳಿ ತಲೆ ತಗ್ಗಿಸಿ ನಿಂತಿದ್ಲು. ಅವಳು ನೋಡಿಲ್ಲ ಅಂತ ಹೇಳಿದ ತಕ್ಷಣ ವಿಕ್ರಮ್ ಮತ್ತಷ್ಟು ಕಂಗೆಟ್ಟು ಹೋದ. ನನ್ನ ಕೊನೆಯ ಭರವಸೆಯು ಹೊರಟೋಯ್ತು ವರ್ಷಿಣಿ. ನೀನಾದರೂ ಕಾಮಾಕ್ಷಿಯನ್ನು ನೋಡಿದಿದ್ರೆ ಖಂಡಿತ ಅವಳನ್ನು ಹುಡುಕಲು ನನಗೆ ಸಹಾಯ ಮಾಡ್ತಿದ್ದೆ. ನನ್ನ ಮನೆಯಲ್ಲಿ ಬಿಸ್ನೆಸ್ನಲ್ಲಿ ಎಲ್ಲದರಲ್ಲೂ ನಾನು ನಂಬರ್ 1 ಆಗಿದ್ದೀನಿ. ಆದರೆ ನನ್ನ ಜೀವನ ಅಂತ ಬಂದಾಗ ಅತ್ತೆಯ ಮೇಲಿದ್ದ ಪ್ರೀತಿಯಿಂದ ಅವರು ಬೇಸರ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಮೂರ್ಖನ ತರಹ ಕಣ್ಣು ಮುಚ್ಕೊಂಡು ಮದುವೆಯಾಗಿ ನನ್ನ ಜೊತೆಗೆ ಇನ್ನೊಂದು ಹೆಣ್ಣಿನ ಜೀವನವನ್ನು ನಾಶ ಮಾಡಿಬಿಟ್ಟೆ ಅಂತ ಆಕ್ರೋಶ ತಡೆಯಲಾಗದೆ ಗೋಡೆಗೆ ಜೋರಾಗಿ ಗುದ್ದಿದ ವಿಕ್ರಮ್. ಅವನ ಕೈಗೆ ಪೆಟ್ಟಾಗಿದ್ದನ್ನು ನೋಡಿ ವರ್ಷಿಣಿ ತಲ್ಲಣಿಸಿ ಹೋದ್ಲು. ಏನಿದು ಯಜಮಾನ್ರೆ, ನೀವು ಧೈರ್ಯವಂತರು, ನೀವೇ ಹೀಗೆ ಧೃತಿಗೆಟ್ಟು ಹೋದರೆ ನಾವೇನು ಮಾಡೋದು? ಇವತ್ತು ರಾತ್ರಿ ಎಲ್ಲರೂ ಮನೆಗೆ ಬಂದುಬಿಡ್ತಾರೆ. ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಇಡೀ ಕುಟುಂಬವೇ ನೊಂದಿ ಹೋಗುತ್ತೆ. ರಾಣಿಯಮ್ಮ ಹಾಗೆ ಆ ಹುಡುಗಿಯನ್ನು ಮರೆತು ಬಿಡಿ. ನಮಗೆ ಎಷ್ಟು ಕೆಟ್ಟ ಕನಸುಗಳು ಬೀಳ್ತವೆ, ಅದನ್ನು ಹಾಗೆ ಮರೆತು ಬಿಡೋದಿಲ್ವಾ? ಅದೇ ರೀತಿ ಭಾವಿಸಿ ಮರೆತು ಬಿಡಿ ಅಂತ ತನ್ನ ಮನಸ್ಸನ್ನು ಕಲ್ಲಾಗಿಸ್ಕೊಂಡು ಅವನಿಗೆ ಸಾಂತ್ವನ ಹೇಳಿದ್ಲು ವರ್ಷಿಣಿ. ವರ್ಷ, ನೀನು ಹೇಗೆ ಹೇಳ್ತಾ ಇದೀಯಾ? ಮರೆತು ಬಿಡಲು? ಅವಳು ನಾನು ಪ್ರೀತಿಸಿದ ಹುಡುಗಿಯಲ್ಲ, ನಾನು ತಾಳಿ ಕಟ್ಟಿದ ನನ್ನ ಹೆಂಡತಿ. ರಾತ್ರಿ ಇಡೀ ಅವಳ ಜೊತೆ ನಾನು ಸಂತೋಷವಾಗಿದ್ದೀನಿ. ಒಬ್ಬ ಗಂಡಸಾಗಿ ನನ್ನಿಂದಲೇ ಅವಳ ಅಗಲಿಕೆಯನ್ನು ತಡ್ಕೊಳ್ಳಲು ನನಗೆ ಸಾಧ್ಯ ಆಗ್ತಿಲ್ಲ. ಹಾಗಿರುವಾಗ ಅವಳು ನಿನ್ನ ತರಹ ಒಂದು ಹೆಣ್ತಾನೆ, ಅವಳಿಗೂ ನನಗಿರುವಷ್ಟೇ ಸಂಕಟ ಇರುತ್ತೆ ಅಲ್ವಾ? ಇಡೀ ರಾತ್ರಿ ಒಬ್ಬನೇ ನನ್ನನ್ನು ತಾನು ಒಪ್ಪಿಸಿ, ತನ್ನ ತನುವನ್ನು ನನಗೆ ಒಪ್ಪಿಸಿ, ಈಗ ಯಾವುದೇ ಸಂಬಂಧವಿಲ್ಲ
ಅನಾಥೆ ತರಹ ಎಲ್ಲೋ ಇದ್ದಾಳೆ. ನನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳುವಾಗ ಅವಳು ಎಷ್ಟು ಭರವಸೆಯಿಂದ ಆ ತಾಳಿಯನ್ನು ಸ್ವೀಕರಿಸಿರಬೇಕು. ಅವಳ ಕೈ ಹಿಡಿದು ಅಗ್ನಿ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡಿದ್ದೀನಿ. ಹಾಗಿರುವಾಗ ವರ್ಷ ಅವಳನ್ನು ಒಂದು ಕೆಟ್ಟ ಕನಸು ಅಂತ ನಾನು ಹೇಗೆ ಭಾವಿಸಲಿ? ಅದನ್ನು ಹೇಗೆ ಹೇಳಬೇಕೋ ನನಗೆ ತಿಳಿತಿಲ್ಲ ವರ್ಷ. ಅವಳು ನನ್ನ ಜೀವನದ ಸುಂದರವಾದ ಕನಸಲ್ಲ, ಸತ್ಯ. ವಿಕ್ರಮ್ ಮುಂದುವರಿದು ಹೇಳ್ದ, ಇಲ್ಲಿ ನಮ್ಮ ಮನೆಯಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಅಲ್ವಾ ವರ್ಷ. ಆ ಸಾವಿರಾರು ಜನರಲ್ಲಿ ನೀನು ಒಬ್ಬಳು. ಆದರೆ ನನಗೆ ವೈಯಕ್ತಿಕವಾಗಿ ಯಾವಾಗಲೂ ಒಂದು ಕಾಳಜಿ ಇದೆ ನಿನ್ನ ಮೇಲೆ. ಅದಕ್ಕೆ ಕಾರಣ ನೀನು ನನ್ನ ಪ್ರಾಣದ ಹಂಗು ತೊರೆದು ನನ್ನ ಪ್ರಾಣವನ್ನು ಉಳಿಸಿದೀಯ. ನನ್ನ ಮನಸ್ಸಿನಲ್ಲಿ ಅಂಥದ್ದೊಂದು ಉನ್ನತ ಸ್ಥಾನದಲ್ಲಿ ನಿನ್ನನ್ನು ನಾನು ಇಟ್ಟಿದ್ದೀನಿ ವರ್ಷ. ಈಗ ಎರಡನೇದಾಗಿ ನನ್ನ ಮನಸ್ಸಿನಲ್ಲಿ ಇರೋದು ನನ್ನ ಕಾಮಾಕ್ಷಿ ಮಾತ್ರ. ಅವಳು ತನ್ನ ಜೀವನದ ಬಗ್ಗೆ ಯೋಚಿಸ್ದೆ, ತನ್ನ ಮಾನದ ಬಗ್ಗೆ ಆತಂಕ ಪಡದೆ ಇಡೀ ರಾತ್ರಿ ನನಗೆ ಸಂತೋಷವನ್ನು ಮಾತ್ರ ನೀಡಿದ್ಲು. ಅವಳ ಜೊತೆಗಿದ್ದಾಗ ಈ ಇಡೀ ಪ್ರಪಂಚವನ್ನೇ ನಾನು ಮರೆತು ಹೋಗಿದ್ದೆ. ನನ್ನ ಜೀವನದಲ್ಲಿ ನನಗೆ ಸಿಕ್ಕ ಮೊದಲ ಅತ್ಯಂತ ಸುಖಕರ ಅನುಭವ ನನ್ನ ಕಾಮಾಕ್ಷಿ. ಇಲ್ಲಿವರೆಗೆ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೆದ ಹಾಗೆ ನಾನು ನೋಡ್ಕೊಳ್ತಾ ಬಂದಿದ್ದೀನಿ ಅಲ್ವಾ ವರ್ಷ. ನೀನು ಈ ಮನೆಯಲ್ಲಿ ಕೆಲಸ ಮಾಡುವ ಹುಡುಗಿಯಾಗಿದ್ದರೂ ಸಹ, ಆದರೆ ಕಾಮಾಕ್ಷಿ ಹಾಗಲ್ಲ. ಅವಳು ನನ್ನ ಅರ್ಧಾಂಗಿ. ಸುಖ ದುಃಖ ಎಲ್ಲದರಲ್ಲೂ ಅವಳ ಜೊತೆ ಇರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ವರ್ಷ. ಅವಳು ನನ್ನನ್ನು ಬಿಟ್ಟು ತುಂಬ ದೂರ ಏನು ಹೋಗಿರೋಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅವಳು ನನ್ನ ಸುತ್ತಮುತ್ತ ಎಲ್ಲೋ ಇದ್ದಾಳೆ. ವಿಕ್ರಮಾದಿತ್ಯ ಹಾಗೆ ಹೇಳ್ತಿದ್ದಂತೆ ವರ್ಷ ಬಾವುಗಳಾಗಿ ಮಾತನಾಡಲು ಆರಂಭಿಸಿದ್ಲು. ಅವರೇ ನಿಮ್ಮ ಕಣ್ಣೆದುರು ಬಂದರು ನಿಂತರೂ ನಿಮ್ಮಿಂದ ಗುರುತಿಸಲು ಸಾಧ್ಯ ಇಲ್ಲ ಯಜಮಾನ್ರೆ. ಅವರ ಮುಖ ಕೂಡ ನಿಮಗೆ ಗೊತ್ತಿಲ್ಲ. ಹಾಗಿರುವಾಗ ಯಾಕೆ ಇಷ್ಟೊಂದು ಸಂಕಟ ಪಡ್ತಾ ಇದ್ದೀರಾ ಅಂತ ಆತಂಕದಿಂದ ಕೇಳಿದ್ಲು. ಹಾಗಲ್ಲ ವರ್ಷ, ಅವಳ ಮುಖ ನನಗೆ ಗೊತ್ತಿಲ್ಲದಿರಬಹುದು, ಅವಳ ಧ್ವನಿ ನನಗೆ ತಿಳಿದೇ ಇರಬಹುದು. ಆದರೆ ಅವಳ ಸ್ಪರ್ಶ ನನಗೆ ಚೆನ್ನಾಗಿ ಗೊತ್ತು. ಒಂದೇ ಒಂದು ಬಾರಿ ಅವಳ ಕೈಯನ್ನು ನಾನು ಮುಟ್ಟಿದರೆ ಖಂಡಿತ ಪತ್ತೆ ಹಚ್ತೀನಿ. ಲಕ್ಷ ಜನರ ಮಧ್ಯೆ ಅವಳು ನಿಂತಿದ್ರು ಅವಳ ಕೈ ಹಿಡಿದ ಮರುಕ್ಷಣವೇ ಅವಳೇ ನನ್ನ ಕಾಮಾಕ್ಷಿ ಅಂತ ನಾನು ಖಂಡಿತವಾಗಿ ಕಂಡು ಹಿಡಿತೀನಿ ಅಂತ ದೃಢವಾಗಿ ಹೇಳ್ದ. ನೀವು ಏನು ಹೇಳ್ತಾ ಇದ್ದೀರಾ ಅಂತ ಅವಳು ದಿಗ್ಭ್ರಮೆಯಿಂದ ಕೇಳಿದ್ಲು. ನಾನು ಹೇಳೋದು ನಿನಗೆ ಅರ್ಥ ಆಗೋದಿಲ್ಲ ವರ್ಷ. ಈ ವಿಷಯದ ಬಗ್ಗೆ ನಾನು ನನ್ನ ಅಣ್ಣಂದಿರ ಬಳಿಯೂ ಮನಸ್ಸು ಬಿಚ್ಚಿ ಮಾತನಾಡಲು ಸಾಧ್ಯ ಇಲ್ಲ. ಕಡೆಗೆ ನನ್ನ ಪ್ರಾಣ ಸ್ನೇಹಿತನ ಬಳಿಯೂ ಹೇಳಲು ಆಗೋದಿಲ್ಲ. ನಿನ್ನ ಹತ್ರ ಮಾತ್ರನೇ ನನ್ನಿಂದ ಮುಕ್ತವಾಗಿ ಮಾತನಾಡಲು ಸಾಧ್ಯ. ನಿನಗೆ ಚೆನ್ನಾಗಿ ಗೊತ್ತು, ಎಷ್ಟೋ ಬಾರಿ ನಾನು ಗೊಂದಲದಲ್ಲಿದ್ದಾಗ ನಿನ್ನ ಜೊತೆ ಮಾತನಾಡಿದ ಮೇಲೆ ನನಗೆ ಸ್ಪಷ್ಟವಾದ ನಿರ್ಧಾರ ಸಿಕ್ಕಿದೆ. ಆದರೆ ಈಗಲೂ ನಿನ್ನ ಕಣ್ಣುಗಳು ನನಗೆ ಸುಳ್ಳು ಹೇಳ್ತಿವೆ ವರ್ಷ. ನಿನಗೆ ಅವಳ ಬಗ್ಗೆ ಗೊತ್ತು ಅಂತ ನನಗೆ ಚೆನ್ನಾಗಿ ಅನ್ನಿಸ್ತಿದೆ. ಆದರೆ ಯಾವುದೋ ಕಾರಣಕ್ಕಾಗಿ ನೀನು ನನ್ನ ಹತ್ರ ಸತ್ಯವನ್ನು ಮರೆಮಾಚ್ತಾ ಇದೀಯಾ ಅಂದ ವಿಕ್ರಮ್. ರಾತ್ರಿ ಇಡೀ ಅವನ ದೇಹದ ಭಾರವನ್ನು ಹೊತ್ತವಳಿಗೆ ಸ್ವಲ್ಪ ಸಮಯ ಅವನ ಮನಸ್ಸಿನ ಭಾರವನ್ನು ತೆಗೆದುಕೊಡಲು ಸಾಧ್ಯ ಆಗಲಿಲ್ಲ. ವಿಕ್ರಮಾದಿತ್ಯನನ್ನು ಹೇಗಾದರೂ ಮಾಡಿ ಈ ನೋವಿನಿಂದ ಹೊರತರಲೇಬೇಕು ಅಂತ ನಿರ್ಧರಿಸಿದ ವರ್ಷ ಈಗ ಹೇಳಿದ್ಲು, ಹಾಗೆಲ್ಲ ಏನೂ ಇಲ್ಲ. ದಯವಿಟ್ಟು ನೀವು ತಪ್ಪು ತಿಳಿಬೇಡಿ. ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂದರೆ ಇನ್ಮೇಲಾದರೂ ಅವಳನ್ನು ಮರೆತು ಬಿಡಿ. ನಾನು ಏನು ಹೇಳಿದರೂ ನೀವು ಕೇಳ್ತೀರಲ್ವಾ? ಈಗ ಹೇಳ್ತಾ ಇದ್ದೀನಿ ಕೇಳಿ. ಆ ಹುಡುಗಿ ನಿಮಗೆ ಬೇಡ. ಅವಳು ನಿಮಗೆ ಒಪ್ಪುವ ಹುಡುಗಿಯಲ್ಲ. ನಿಮ್ಮ ಅರ್ಹತೆಗೆ, ನಿಮ್ಮ ರೂಪಕ್ಕೆ, ನಿಮ್ಮ ಬುದ್ಧಿವಂತಿಕೆಗೆ ತಕ್ಕಂತೆ ನಿಮಗೆ ಒಳ್ಳೆಯ ಹುಡುಗಿ ಸಿಗ್ತಾಳೆ. ನೀವು ಅಂದ್ಕೊಳ್ತಿರುವ ಹಾಗೆ ನಿಮ್ಮ ಹೆಂಡತಿ ನಿಮಗೆ ಯಾವುದೇ ರೀತಿಯಲ್ಲೂ ಯೋಗ್ಯ ಅಲ್ಲ. ಯಾವುದೋ ಸಂದರ್ಭದ ಸುಳಿಗೆ ಸಿಲುಕಿ ನಿಮಗೆ ಮದುವೆಯಾಯಿತು. ಆದರೆ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ. ಆ ಹುಡುಗಿ ಯಾರು ಅಂತ ನನಗೆ ಗೊತ್ತು. ಆದರೆ ನಾನು ಖಂಡಿತ ಈ ಜನ್ಮದಲ್ಲೂ ನಾನು ನಿಮ್ಮ ಹತ್ರ ಹೇಳೋದಿಲ್ಲ. ಅವಳು ನಿಮಗೆ ಅರ್ಹಳಾದ ಹುಡುಗಿಯಾಗಿದ್ದರೆ ನಾನೇ ಹೇಳ್ತಾ ಇದ್ದೆ. ಆದರೆ ಆ ಹುಡುಗಿಗೆ ನಿಮ್ಮ ಜೊತೆ ಬಾಳುವ ಯಾವುದೇ ಯೋಗ್ಯತೆ ಇಲ್ಲ. ರಾಣಿಯಮ್ಮ ಹೇಳಿದ್ದು ಸತ್ಯ. ಬೆಳಗ್ಗೆ ನಾನು ಬರುವಾಗ ಆ ಹುಡುಗಿ ಒಡವೆಗಳನ್ನು ಕಳ್ತನ ಮಾಡ್ಕೊಂಡು ಹೋಗ್ತಿರೋದನ್ನು ನಾನೇ ನೋಡಿದೆ. ಅವಳನ್ನು ತಡೆಯಲು ಪ್ರಯತ್ನಿಸಿದೆ ಕೂಡ. ಆದರೆ ಅವಳಿಗೆ ಯಾರನ್ನೋ ಉಳಿಸ್ಬೇಕಂತೆ. ಮುಖ್ಯವಾಗಿ ಹಣದ ಅಗತ್ಯ ಇತ್ತಂತೆ. ನನ್ನ ಬಗ್ಗೆ ಸತ್ಯ ತಿಳಿದ್ರೆ ನನ್ನ ಕೊಂದು ಬಿಡ್ತಾರೆ ಅಂತ ಆ ಹುಡುಗಿ ನನ್ನ ಮುಂದೆ ಹಲ್ಬಿದ್ಲು. ತನ್ನ ನೋವನ್ನು ಹೇಳ್ಕೊಂಡ್ಳು. ಅದಕ್ಕೆ ನಾನು ಅವಳನ್ನು ತಪ್ಪಿಸ್ಕೊಳ್ಳಲು ಬಿಟ್ಬಿಟ್ಟೆ. ನಿಮ್ಮನ್ನು ಮದುವೆಯಾಗಿ ನಿಮ್ಮ ಜೊತೆ ಬಾಳಬೇಕು ಅಂದ್ಕೊಂಡಿದ್ದಿದ್ರೆ ಅವಳು ಯಾಕೆ ಕಳ್ತನ ಮಾಡಿ ಓಡಿ ಹೋಗ್ತಿದ್ಲು? ನಿಮ್ಮ ಮನಸ್ಸಿಗೆ ನೋವಾಗಬಾರ್ದು ಅಂತಾನೆ
ಇಷ್ಟೊತ್ತು ನಾನು ಏನನ್ನ ಹೇಳಲಿಲ್ಲ. ನೀವು ಹೀಗೆ ಕೊರಗೋದನ್ನು ನೋಡಿ ನನ್ನಿಂದ ತಡ್ಕೊಳ್ಳಲು ಆಗ್ತಿಲ್ಲ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ, ದಯವಿಟ್ಟು ಆ ಹುಡುಗಿಯನ್ನು ಮರೆತುಬಿಡಿ. ನಿಮಗೆ ನಡೆದಿದ್ದು ಒಂದು ಅಪಘಾತ, ಅದನ್ನು ದಯವಿಟ್ಟು ಮರೆತುಬಿಡಿ ಪ್ಲೀಸ್ ಅಂತ ಅಳ್ತಾ ಉಸಿರು ಬಿಡದೆ ಮಾತನಾಡಿ ಮುಗಿಸಿದ್ಲು ವರ್ಷ. ಅವಳು ಆಡಿದ ಮಾತುಗಳೆಲ್ಲ ತಾಳ್ಮೆಯಿಂದ ಕೇಳಿದ ವಿಕ್ರಮಾದಿತ್ಯ, ನೀನು ತುಂಬ ಚೆನ್ನಾಗಿ ಕತೆ ಕಟ್ತೀಯ ವರ್ಷ. ನಿನಗೆ ಯಾರನ್ನು ನೋಯಿಸೋದು ಗೊತ್ತೇ ಇಲ್ಲ. ಆದರೆ ನಾನು ಕಷ್ಟಪಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಹೆಂಡತಿ ಬಗ್ಗೆ ನೀನು ತಪ್ಪಾಗಿ ಮಾತನಾಡ್ತಿರೋದು ನಿನ್ನ ಕಣ್ಣುಗಳಲ್ಲಿ ಕಾಣಿಸ್ತಿದೆ. ಈಗಲೂ ನಿನ್ನ ತುಟಿಗಳು ಮಾತ್ರ ಮಾತನಾಡ್ತಿವೆ, ಆದರೆ ನಿನ್ನ ಕಣ್ಣುಗಳು ಇದೆಯಲ್ಲ ಸುಳ್ಳು ಅಂತ ಸ್ಪಷ್ಟವಾಗಿ ಹೇಳ್ತಾ ಇವೆ. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು, ಅವಳು ಕಳ್ತನ ಮಾಡಿ ಹೋಗೋದನ್ನು ನೀನು ನಿಜವಾಗಿಯೂ ನೋಡಿದೀಯಾ ಅಂತ ಕೇಳ್ದ. ಬದಲಿಗೆ ಉತ್ತರ ನೀಡಲಾಗದ ಮೌನವಾಗಿ ನಿಂತುಬಿಟ್ಲು ವರ್ಷ. ಏನು ವರ್ಷ, ನೀನು ಹೇಳಿದ್ದೆಲ್ಲ ನಿಜವಾಗಿ ಇದ್ದರೆ ಈಗಲೇ ಪ್ರಮಾಣ ಮಾಡಬಹುದು ಅಲ್ವಾ? ಯಾಕೆ ಸುಮ್ಮನಿದೀಯಾ? ನನ್ನ ಮೇಲೆ ನಿನಗೆ ಗೌರವ ಇದ್ದರೆ ಸತ್ಯ ಹೇಳು, ಅವಳು ಕಳ್ತನ ಮಾಡಿದ್ದನ್ನು ನೀನು ನೋಡಿದೆಯಾ ಅಂತ ಒತ್ತಾಯಿಸಿ ಕೇಳ್ದ. ಸುಳ್ಳು ಪ್ರಮಾಣ ಮಾಡಲು ನನ್ನಿಂದ ಸಾಧ್ಯ ಇಲ್ಲ. ಅವಳು ಕಳ್ತನ ಮಾಡಿದ್ದನ್ನು ನಾನು ನೋಡಲಿಲ್ಲ. ನೀವು ಸಂಕಟ ಪಡೋದನ್ನು ನೋಡಲಾಗದೆ ನಾನು ಸುಳ್ಳು ಹೇಳಿದೆ. ಆದರೆ ರಾಣಿಯಮ್ಮ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಲ್ವಾ ಅಂತ ಅವಳು ಮುಗಿಸುವ ಮುನ್ನವೇ, ಇಲ್ಲ ವರ್ಷ, ನನ್ನ ಮನಸ್ಸು ಹೇಳ್ತಾ ಇದೆ ಅವಳು